ಕ್ಷೇತ್ರದ ಶಾಸಕರು ದಲಿತ ವಿರೋಧಿ ಧೋರಣೆ ಅನುಸರಿಸುತ್ತಿದ್ದಾರೆ. ಡಾಕಳಗಿಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಗೌತಮ್ ದೊಡ್ಡಿ ಗಂಭೀರ ಆರೋಪ. ತಾಲೂಕಿನ ಡಾಕಳಗಿ ಗ್ರಾಮದಲ್ಲಿ ಕ್ಷೇತ್ರದ ಶಾಸಕರ ಅಣತಿಯಂತೆ ನೀರಾವರಿ ಇಲಾಖೆಯ ಅಧಿಕಾರಿಗಳು ದಲಿತರ ಓಣಿಯಲ್ಲಿ ಅನಗತ್ಯವಾಗಿ ಕಾಲುವೆ ತೋಡಿಸಲು ಮುಂದಾಗಿರುವುದಕ್ಕೆ ಸಾಮಾಜಿಕ ಕಾರ್ಯಕರ್ತ ಗೌತಮ್ ದೊಡ್ಡಿ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಶನಿವಾರ ಹೇಳಿಕೆ ನೀಡಿರುವ ಗೌತಮ್ ದೊಡ್ಡಿ, ಶಾಸಕರು ಮತ್ತು ಅಧಿಕಾರಿಗಳ ಈ ಧೋರಣೆಯಿಂದ ಬಡ ದಲಿತರಿಗೆ ತೀವ್ರ ತೊಂದರೆ ಆಗುತ್ತಿದೆ. ಕಾರಣ ಅದನ್ನು ತಕ್ಷಣ ಕೈಬಿಡಬೇಕು ಎಂದು ಗೌತಮ್ ದೊಡ್ಡಿ ಅವರು ಈ ಮೂಲಕ ಆಗ್ರಹಪಡಿಸಿದ್ದಾರೆ. ಊರು ಡಾಕ್ಟರ್ಗಿ ಈ ಒಂದು ನಮ್ಮ ದಲಿತ ಸಮುದಾಯದ ಒಂದು ಹೊಲಗಳ ಹತ್ತಿರ ಮಾನ್ಯ ಹುಮ್ನಾಬಾದ್ನ ಶಾಸಕರು ಮತ್ತು ನೀರಾವರಿ ಇಲಾಖೆಯವರು ಒಂದು ಕಾಲುವೆ ಕಾಲುವೆ ಇತ್ತು ನಮ್ಮಲ್ಲಿ, ಇದು ತೆಗೆಯಲು ಮುಂದಾಗಿದ್ದಾರೆ, ತೆಗೆಯುತ್ತಿದ್ದಾರೆ. ಇದಕ್ಕೆ ನಮ್ಮ ಸಮುದಾಯದ ಎಲ್ಲರೂ ವಿರೋಧಿದ್ದಾರೆ. ಯಾಕೆಂದರೆ ನಮ್ಮ ಸಮುದಾಯದ ಬಳಿ ಈಗಾಗಲೇ ಪ್ರತಿ ವರ್ಷ ಇವು ಯಾರ್ದವ್ರು ಖಾಲಿ ತೆಕ್ಕೋತಾರೆ, ಇಲ್ಲಿ ಅನವಶ್ಯಕವಾಗಿ ಖಾಲಿ ತೆಗ್ತಿದ್ದಾರೆ. ಇದು ಖಾಲಿ ತೆಗಿಲಕ್ಕೆ ಹೊರಟಿದ್ದಾರೆ ಅವರು. ಇಲ್ಲಿ ಈಗ ನಾವು ಹೋದ ವರ್ಷ ಖಾಲಿ ತೆಗೆದಿದ್ದೇವೆ, ಇಲ್ಲಾದ್ರೂ ಉಪಯೋಗ ಇಲ್ಲ, ಅವರು ಮಾಡೋದು ನಮ್ಗೆ ಅವಶ್ಯಕತೆ ಇಲ್ಲ. ಆದರೂ ಕೂಡ ಅವರು ಯಾವುದೋ ಒಂದು ಬಜೆಟ್ ಅದ, ಅದು ಬಜೆಟ್ ಎತ್ಕೊಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ, ದುರುಪಯೋಗ ಪಡಿಸ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ನೀರಾವರಿ ಇಲಾಖೆಯವರು, ಹುಮ್ನಾಬಾದ್ನ ಶಾಸಕರು, ಹಾಗೆ ನಮ್ಮ ಊರಿನ ಕೆಲವು ಕುತಂತ್ರಿಗಳು ಈ ಒಂದು ನಮ್ಮ ಒಂದು ದಲಿತ ಸಮುದಾಯದ ಒಂದು ಭೂಮಿಗೆ ಧಕ್ಕೆ ತರ್ತಿದ್ದಾರೆ. ಅವರಿಗೆ ನಮ್ಮ ಸಮುದಾಯದವ್ರದ್ದು ಯಾರ್ದು ಬೆಂಬಲಿಲ್ಲ. ಒತ್ತಾಯದಿಂದ ಅವರಿಗೆ ಬೆದರಿಸಿ ಈ ಒಂದು ಖಾಲಿಯನ್ನು ತೆಗೆಯಲು ಹುಮ್ನಾಬಾದ್ನ ಶಾಸಕರಾದ ಸಿದ್ದು ಪಾಟೀಲ್ರವರು ಹೇಳುತ್ತಿದ್ದಾರೆ. ಸಿದ್ದು ಪಾಟೀಲ್ ಹೇಳ್ತಾರೆ ಫೋನಲ್ಲಿ, ಇದು ಕೋರ್ಟ್ ಕೊಡಿಯದ ಅಂತೇಳಿ. ಇಲ್ಲಿ ನಮ್ಮಲ್ಲಿ ಯಾವುದೇ ರೀತಿ ಕೋರ್ಟ್ ಕೊಡಿಯಿಲ್ಲ. ದಲಿತ ಸಮುದಾಯದ ಭೂಮಿ ಇದು ಪ್ಯೂರ್ ರಗಡು ಎರಿ ಭೂಮಿ ಅದ, ಇದು ಕೋರ್ಟ್ ಕೊಡಿಲ್ಲ. ಆಯ್ತು, ಇನ್ನೊಂದು ವಾಡಿಲಿಂದ ನೀರು ಬರೋವು ಡೈರೆಕ್ಟ್ ಕಾರಂಜಕ್ಕೆ ಹೋಗ್ಲಕ್ಕ ರೋಡಿನ ಆಚಕ ಈಚಕ ಇವರು ಭೂ ಸ್ವಾಧೀನ ಮಾಡ್ಕೊಂಡ್ರೆ ಕಾರಂಜದವ್ರದ್ದು ಒಂದು ಭೂಮಿ ಅದ, ಅಲ್ಲಿ ಖಾಲಿ ಮಾಡಿದ್ಬಿಟ್ಟು ಅನವಶ್ಯಕವಾಗಿ ನಮ್ಮ ಭೂಮಿ ಬಳಿ ಕಾಲುವೆ ಮಾಡ್ತಿದ್ದಾರೆ. ಯಾವುದೇ ರೀತಿ ನಮ್ಮ ಕಾಲುವೆ ನೀರು ಊರಾಗ ಬರಲ್ಲ. ಊರಾಗ ಬರೋ ಕಾಲುವೆಗಳಿಗೆ ನೀರು ಬಿಟ್ರೆ ಇವು ಆಲ್ರೆಡಿ ನಮ್ಮ ಊರದ್ದು ರೋಡು ಪೂರ ಕೆಟ್ಟೋಗ್ಯದ. ಅದು ರೋಡು